ಭೇಟಿ ನೀಡಿರ್ತಕ್ಕಂಥದ್ದು ಶಾಲೆಗಳಿಗೆ ಮತ್ತು ಶೈಕ್ಷಣಿಕ ಸಭೆ ಸಮಾರಂಭಗಳಿಗೆ. ಮಾನ್ಯರು ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವ್ರನ್ನ ಕೇಳ್ಕೊಳ್ತಿದ್ದೇನೆ. ಸ್ಕೂಲಲ್ಲಿ ನಾವು ಬುದ್ಧಿ ಪೂಜೆ ಮಾಡಬೇಕಿತ್ತು, ಅದು ನಿಗದಿಯನ್ನು ಮಾಡಿದ್ದಿಲ್ಲ. ಆ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಧಿವೇಶನ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಮುಂದೆ ಹೋಗಿರುವಂಥ, ಆದರೂ ಜಾತ್ರೆ ಸಂದರ್ಭ ಮತ್ತು ಎಲ್ಲರ ಮನೆಯಲ್ಲೂ ಕೂಡ ಬಹಳ ವಿಶೇಷವಾದಂಥ ಔತಣ ಕೂಡ ಇರೋದ್ರಿಂದ ಬಹಳಷ್ಟು ಜನರಿಗೆ ಬರೋದಕ್ಕಾಗಿಲ್ಲ. ನಾವು ದೊಡ್ಡ ಕಾರ್ಯಕ್ರಮ ಮಾಡುವಂಥ ನಿರೀಕ್ಷೆಯಲ್ಲಿ ನಾವಿದ್ವಿ. ಅದೇನೇ ಇರಲಿ, ಮುಂದಿನ ದಿವಸದಲ್ಲಿ ಇದರ ಉದ್ಘಾಟನೆಯನ್ನು ಬಹಳ ಅದ್ಧೂರಿಯಾಗಿ ತಮ್ಮ ಕೈಯಿಂದಲೇ ನಾವು ಉದ್ಘಾಟನೆಯನ್ನು ಮಾಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಬಯಸ್ತೇನೆ ನಾನು. ಸ್ನೇಹಿತರೆ, ನಮ್ಮ ಸರ್ಕಾರವು ಕೂಡ ಇಡೀ ರಾಜ್ಯದಲ್ಲಿ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡುವಂತಹದ್ದು. ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಆಯಾ ರಾಜಕೀಯ ಪಕ್ಷಗಳು ಅವರವರ ಯಾರೂ ಕೂಡ ಕಲಿಕೆಯಿಂದ ಹಿಂದೆ ಇರಬಾರದು ಅನ್ನುವಂಥ ವಿಚಾರದಲ್ಲಿ ಎಲ್ಲ ಶಾಲೆಯಲ್ಲೂ ಕೂಡ ಕ್ವಾಲಿಫೈಡ್ ಶಿಕ್ಷಕರನ್ನ ಕೊಟ್ಟಿರುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆ ಕ್ವಾಲಿಫೈಡ್ ಟೀಚರ್ಸ್ ಅಂತ ಕೊಟ್ಟಿರೋದ್ರಿಂದ ನಾನು ಬೇರೆ ಯಾವುದು ಹೇಳ್ತಾ ಹೋಗ್ತಾ ಇಲ್ಲ. ಬಟ್ ನನ್ನ ಕ್ಷೇತ್ರದಲ್ಲಿ ನಾನು ಮೊದಲನೇ ಶಾಸಕನಾದ ನಂತರದಲ್ಲಿ ನಾನು ಹೆಚ್ಚಿನ ಆದ್ಯತೆಯನ್ನು ಶಾಲೆಗೆ ಶಿಕ್ಷಣಕ್ಕೆ ಕೊಟ್ಟಿರುವಂತಹ ನನ್ನ ಗ್ರಾಮೀಣ ಭಾಗದ ಯಾವುದೇ ನಗರ ಇರ್ಬೋದು, ಗ್ರಾಮೀಣ ಭಾಗ ಇರ್ಬೋದು, ಎಲ್ಲೇ ನನ್ನ ಪ್ರವಾಸದ ಸಂದರ್ಭದಲ್ಲಿ ತಕ್ಷಣ ಶಾಲೆ ಎಲ್ಲಿ ಸಿಗುತ್ತೋ, ಹೈಸ್ಕೂಲ್ ಎಲ್ಲಿ ಸಿಗುತ್ತೋ ಅಲ್ಲಿ ತಕ್ಷಣ ಅಲ್ಲಿ ಹೋಗಿ ಹಿಡಿದು ಅಲ್ಲಿಯ ಮೂಲಭೂತ ಸೌಕರ್ಯ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂತಹದ್ದು ನೋಡುವಾಗ ನನ್ನ ಲಿಸ್ಟನ್ನು ನೋಡಿ ಬಹಳ ಸಿಟ್ಟಿಂದ ಬಹಳ ಅದು ಬೈದ್ಯದಲ್ಲಿ ಹೇಳಕ್ಕೆ ಬರಲ್ಲ, ಅದು ಬಹಳ ಕೋಪದಿಂದ ಅದು ಮಾಡೋಕ್ಕೆ ಬರಲ್ಲ. ಮಾವ ಆದ್ರೆ ಏನು ಅದು ಹಿಂಗೆ ಮಾಡೋಕ್ಕಾಗಲ್ಲ. 20 ಕೊಠಡಿಯನ್ನು ನನಗೆ ಕೊಟ್ಟಿರೋದಕ್ಕೆ ನನ್ನ ಕ್ಷೇತ್ರ ಜನತೆ ಪರವಾಗಿ ನಾನು ಅದನ್ನು ಬಯಸಿನ. ಅದ್ರ ಜೊತೆಯಲ್ಲಿ ಇವತ್ತು 20 ಕೊಠಡಿಯನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಯಾಕೆ ಮಾತ್ರ ಹೇಳ್ತೀನಿ ಅಂತಂದರೆ, ಹಲವಾರು ವಿರೋಧ ಪಕ್ಷಗಳು ವಿರೋಧ ಮಾಡುವಂಥದ್ದು ಸಹಜ. ವಿರೋಧನ ಮಾಡುವಾಗ ಯಾವ ಸರ್ಕಾರಗಳು ಯಾವ್ಯಾವ ಇಲಾಖೆ ಎಷ್ಟು ಹಣ ಖರ್ಚು ಮಾಡ್ತಾ ಇದೆ, ಎಷ್ಟು ಅಭಿವೃದ್ಧಿ ಮಾಡ್ತಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ವಿರೋಧ ಮಾಡಿದರೆ ಅದಕ್ಕೊಂದು ಅರ್ಥ ಬರುತ್ತೆ. ಆ ರೀತಿಯಲ್ಲಿ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ 20 ಕೊಠಡಿಗಳು ಹೇಗಾಗತ್ತೆ. ಇವತ್ತು ಮಾರಿಕಮ್ಮ ತಾಯಿ ಜಾತ್ರೆ ನಾವೆಲ್ಲರೂ ಕೂಡ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀವಿ. ನಾವು ಮಾರಿಕಮ್ಮ ಜಾತ್ರೆ ಆಯಿತು, ಸಿದ್ದಾಪುರ ಕೂಡ ಮಾರಿಕಮ್ಮ ಜಾತ್ರೆ ಆಯಿತು. ಎಲ್ಲ ಕಡೆ ಕೂಡ ಎಲ್ಲ ರಸ್ತೆಗಳು ಭಾಳ ಹೊಸ ರಸ್ತೆಗಳಾಗಿ ಎಲ್ಲವೂ ಕೂಡ ಡಾಂಬರೀಕರಣ ಆಗಿ ಇವತ್ತು ಆ ದಾರಿ ಉಪಯೋಗವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸಿರ್ಸಿ ನಗರ ಇವತ್ತು ಯಾವ ರೀತಿ ಸಿದ್ಧತೆ ಆಗಿದೆ ಅನ್ನೋದು ತಾವು ನೋಡ್ತಾ ಇದ್ದೀವಿ. ಎಲ್ಲ ಕಡೆ ರಸ್ತೆಗಳಿರ್ಬೋದು, ಲೈಟ್ಗಳಿರ್ಬೋದು, ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಇದು ಸರ್ಕಾರದ ಹಣ ಹೊರತು ನನ್ನ ಹಣ ಅಲ್ಲ, ಅಥವಾ ಮದುಮಗ ನನಗೇನು ಹಣ ಸ್ವಂತ ಹಣ ನನಗೆ ಕೊಟ್ಟಿಲ್ಲ. ಇದು ಸರ್ಕಾರದ ಹಣವನ್ನು ತಂದು ನಾವು ಇಷ್ಟೆಲ್ಲ ಖರ್ಚು ಮಾಡ್ತೀವಿ ನಾವು. ಹೀಗೆ ಇವತ್ತು ನನ್ನ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಹಣವನ್ನು ತಂದು ಖರ್ಚು ಅಭಿವೃದ್ಧಿ ಮಾಡೋದು ಒಂದು ಕಡೆ ಆದರೆ, ಶಿಕ್ಷಣಕ್ಕಾಗಿ ನನ್ನ ಮಂತ್ರಿಗಳು, ನಮ್ಮ ಮಾನ್ಯ ಶಾಸಕರು, ಮಾನ್ಯ ಮಂತ್ರಿಗಳು ಕೂಡ ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ. ಈಗ ಈ 20 ಕೊಠಡಿಗೆ 2,90,00,000 ಹಣವನ್ನು 20 ಕೋಟಿ ಕೊಟ್ಟಿದ್ದರೆ, ಮತ್ತೆ ನನಗೆ ಕೊಟ್ಟಿರೋದು, ನನ್ನ ಕ್ಷೇತ್ರಕ್ಕೆ ಕೊಟ್ಟಿರೋದು 14 ಕೊಠಡಿಯನ್ನು ಕೊಟ್ಟಿದ್ದಾರೆ. ಮುಂದೆ ಕೂಡ ಅದನ್ನು ಟೆಂಡರ್ ಆಗಿ ಕೆಲವೇ ದಿನದಲ್ಲಿ ಕೂಡ ಇದೇ ರೀತಿಯ ಬುದ್ಧಿ ಪೂಜೆಯನ್ನು ಮಾಡಿ ಅದಕ್ಕೂ ಕೂಡ ಚಾಲನೆಯನ್ನು ಕೊಡುವಂಥದ್ದು. ಆ 10 ಕೊಠಡಿಗೆ 2,40,00,000 ಹಣ ಇವತ್ತು ನನಗೆ ಬಿಡುಗಡೆಯನ್ನು ಮಾಡಿದ್ದಾರೆ. ಇವೆಲ್ಲ ಹಣ ಎಲ್ಲಿಂದ ಬರುತ್ತೆ? ಇದು ಸರ್ಕಾರದಿಂದ ಬಂದಿರತಕ್ಕಂಥ ಹಣ. ಇದು ಸರ್ಕಾರದಿಂದ ಹಣ ಬಂದಾಗ ಇಷ್ಟೆಲ್ಲ ಬರೀ ಒಂದು ಶಿಕ್ಷಣ ಇಲಾಖೆ ಇಷ್ಟೆಲ್ಲ ಬಂದು ಕೆಲಸವನ್ನು ಮಾಡುವಾಗ ಹೇಗೆ ಅಭಿವೃದ್ಧಿಯ ಹಣ ಇಲ್ಲ, ಸರ್ಕಾರದ ಹಣ ಇಲ್ಲ ಅಂತ ಯಾವ ಮಾತು ಹೇಳ್ತಾರೆ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು. ಅನೇಕ ವಿಚಾರಗಳನ್ನು ಮಾನ್ಯ ಮಂತ್ರಿಗಳ ಮಾತಲ್ಲಿ ನಾವೆಲ್ಲರೂ ಕೂಡ ಕೇಳೋಣ. ನಮ್ಮ ನಿಮ್ಮೆಲ್ಲ ಇಚ್ಛೆ ಅಷ್ಟೇ, ಬಡವ ಬಲ್ಲಿಗ ಅನ್ನೋದು ತಾರತಮ್ಯ ಇರಬಾರ್ದು. ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು, ಒಳ್ಳೆ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ನಾವು ಹಳ್ಳಿಯಿಂದ ಹಿಡಿದು ನಗರ ಪಟ್ಟಣ ಎಲ್ಲ ನಗರ ರಾಜ್ಯ ರಾಷ್ಟ್ರಗಳ ಅಭಿವೃದ್ಧಿಯನ್ನು ನಮ್ಮ ಮಕ್ಕಳಿಂದ ಕಾಣಕ್ಕೆ ಸಾಧ್ಯ. ಅಂಥ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು, ಒಳ್ಳೆ ಸಂಸ್ಕಾರವನ್ನು ಕೊಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರದಲ್ಲಿದೆಯೋ ಅದನ್ನು ನಮ್ಮ ಮಂತ್ರಿಗಳು ಮತ್ತು ನಮ್ಮ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಭಾಳ ಹೆಮ್ಮೆಯನ್ನು ಕೂಡ ನಾನು ಹೇಳಕ್ಕೆ ಬಯಸ್ತೇನೆ. ಹೀಗೆ ಇವತ್ತು ಸಿರ್ಸಿ ಸಿದ್ದಾಪುರದಲ್ಲಿ ಕೂಡ ಸಾಕಷ್ಟು ಶಾಲೆಗಳು ಕೂಡ ಬೇಕಾಗಿದ್ದಾವೆ, ಇನ್ನೂ ಸ್ವಲ್ಪ ಅವಶ್ಯಕತೆ ಇರುವಂಥದ್ದು. ಅದನ್ನು ಕೂಡ ನಾನು ಮುಂದಿನ ದಿನದಲ್ಲಿ ಮಾನ್ಯ ಮಂತ್ರಿಗಳ ಗಮನಕ್ಕೆ ತರೋದ್ರ ಮುಖಾಂತರ ನಮ್ಮ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗದಿರೋ ರೀತಿಯಲ್ಲಿ ನಾವು ಹಣವನ್ನು ತರ್ತೀವಿ ಅಂತ ಮಾತ್ರ ಹೇಳಕ್ಕೆ ಬಯಸ್ತೀನಿ ನಾನು. ಸರ್, ಒಂದು ಗಮನಕ್ಕೆ ತಮ್ಮ ಗಮನಕ್ಕೆ ತರೋಕ್ಕೆ ಬಯಸ್ತೀನಿ ನಾನು. ಇಲ್ಲಿಯ ಅನೇಕ ಶಾಲೆಗಳು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗ್ರಾಮೀಣ ಇರ್ಬೋದು, ನಗರ ಇರ್ಬೋದು, ಎಲ್ಲ ಶಾಲೆಯಲ್ಲಿ ಕೂಡ ಒಳ್ಳೆ ಕ್ವಾಲಿಫೈಡ್ ಇರ್ತಕ್ಕಂಥ ಶಿಕ್ಷಕರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ STMCಗಳು ಕೂಡ ಭಾಳ ಚೆನ್ನಾಗಿ ಶಾಲೆಗೆ ಸಹಕಾರವನ್ನು ಕೊಟ್ಟು ಅಲ್ಲಿ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಿರೋ ರೀತಿಯಲ್ಲಿ ಭಾಳ ಸಹಕಾರ ಕೊಡುವಂಥದ್ದನ್ನು ಅಂಥ STMCಗಳು ಕೂಡ ನಾನು ತಮ್ಮ
ಮುಖಾಂತರ ಅವರಿಗೆ ಅಭಿನಂದನೆ ಕೂಡ ಹೇಳಕ್ಕೆ ಬಯಸ್ತೇನೆ ನಾನು. ಅದ್ರ ಜೊತೆಯಲ್ಲಿ ಇಡೀ ಕ್ಷೇತ್ರದಲ್ಲೂ ಕೂಡ ಭಾಳ ಶಿಕ್ಷಣಕ್ಕೆ ನಾವು DDP ಇರ್ಬೋದು, BO ಮತ್ತು CRPF ಎಲ್ಲರಿಗೂ ಆಗಾಗ ಸಭೆಯನ್ನು ಕರೆದ್ರ ಮುಖಾಂತರ ಸಭೆಗಳನ್ನು ಕರೆದು ಅಲ್ಲಿಯ ಶಿಕ್ಷಣದ ಬಗ್ಗೆ SLCಯ ಮಕ್ಕಳಿಗೆ ಯಾವ ರೀತಿ ಮಕ್ಕಳಿಗೆ SLCಗೆ ಎಕ್ಸಾಮ್ಗೆ ರೆಡಿ ಆಗಬೇಕು ಅಂತ ವಿಚಾರದಲ್ಲಿ ಸ್ಟಾರ್ಟಿಂಗಿಂದ ಆ ರೀತಿಯ ಮಕ್ಕಳಿಗೆ ಹೆಚ್ಚಿನ ಸಮಯನ ಅವರಿಗೆ ಶಿಕ್ಷಣ ಬೋಧನೆಯನ್ನು ಕೊಡೋದ್ರ ಮುಖಾಂತರ SLCಯಲ್ಲಿ ಹೆಚ್ಚಿನ ಅಂಕವನ್ನು ಪಡಿಬೇಕು ಅಂತ ವಿನಂತಿ ಮಾಡಬೇಕು ಅಂತ ಸಂದೇಶವನ್ನು ಕೂಡ ನಾವು ಈಗಾಗಲೇ